ಅವ್ರು ಏನು ಮಾಡಿಲ್ಲ ಸರ್. ಶಂಕರಪ್ಪರು ಇವತ್ತಿಗೂ 4 ಸಲ ಗೆದ್ದಿದಾರ. ಇದು 10 ಭಾಗದ್ದು ಏನೋ ಅವ್ರು ಕೆಲಸ ಮಾಡಿಲ್ಲ. ಇಲ್ಲಿವರೆಗೆ ಏನಾಗಿದೆ ಅಂದ್ರೆ ಯಾವುದೋ ಒಂದು ಕೆಲಸಗಳಾಗಿಲ್ಲ. ಯಾರು ಕೇಳ್ತಾರೆ ಅವ್ರ ಹತ್ರ ಹೋಗಿ ಕೇಳೋದು. ನಾವು ಡೆಲ್ಲಿಯಾಗ ಅದಾವಿ, ಅಮೇರಿಕಾದಾಗ ಅದಾವಿ, ಇಂಡಿಯಾದಾಗ ಅದಾವಿ, ಬೆಂಗಳೂರಾಗ ಅದಾವಿ ಅಂತ ಮಾತು ಬರವೇ ಮಾತೆ. ಗೆದ್ದಾದ್ಮೇಲೆ ಅವ್ರು ಯಾರಿಗೂ ಒಂದು ಸತಿ ಈ ಕಡೆ ಬಂದು ಇದು ಮಾಡಿಲ್ಲ. ಸಣ್ಣರ ಆಡಿದ ಮಗು ಹತ್ರ ಹೋಗಿ ನಾವು ಕೈ ಕಟ್ಟಿ ನಿಂತ್ಕೋಬೇಕು ಅನ್ನೋದು ಒಂದು ಮಾತು ಬರುತ್ತೆ. ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಯಾವುದಾಗಿರಲಿ ಬೇರೆಯವರಿಗೆ ಅವಕಾಶ ಕೊಡಲಿ ಅಂತ. ಅವ್ರಿಗೆ ಟಿಕೆಟ್ ಕೊಡ್ರೆ ಅದೇ ನಮ್ಮ ಕೈ, ನಮ್ಮ ರಕ್ತ ಎಲ್ಲ ಅವ್ರಿಗೆ ಹಿಂಡಿಕೆಂತಾರ. ನಮ್ಮ ಜೀವ ಎಲ್ಲ ಅವ್ರ ಕಡೆ ಇರುತ್ತೆ. ಏನು ಮಾಡ್ತಾರೆ ಅವರು? ಏನಿದ್ರು ಇವ್ರು ಬಂದು ಹೋಗುತ್ತಾರೆ ಬಿಡೋ ನಾಯಿಗಳು ಅಂತಾರೆ ಸುಮ್ಮನೆ. 100ಕ್ಕೆ 100 BJP ಗೆಲ್ಲೋದು ಗ್ಯಾರಂಟಿ ದಕ್ಷಿಣ ಭಾಗದಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪನವರು ಏನು ನಿಧನದ ನಂತರ ಉಪಚುನಾವಣೆ ಈಗಾಗಲೇ ಎದುರಾಗಿರ್ತಕ್ಕಂಥದ್ದು. ಇನ್ನೇನು ಏಪ್ರಿಲ್ 9ಕ್ಕೆ ಮತದಾನ ಇರತಕ್ಕಂಥದ್ದು. ಈಗಾಗಲೇ ಕರ್ನಾಟಕ ಟಿವಿ ಸಾಕಷ್ಟು ಒಂದು 3 ದಿನಗಳ ಕಾಲ ಇಲ್ಲಿರ್ತಕ್ಕಂಥ ಜನಾಭಿಪ್ರಾಯ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನರು ಕೂಡ ಮಾತಾಡಿದ್ದಾರೆ, ಇಲ್ಲಿನ ಮತದಾರರು. ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಇಲ್ಲಿ ಮತ್ತೊಬ್ಬರು ಇದ್ದಾರೆ, ಅವರೇ ಮಾತಾಡಿಸ್ತಾನೆ. ಸರ್, ಈ ಬಾರಿಗೆ ಯಾರಿಗೆ ಟಿಕೆಟ್ ಕೊಟ್ಟರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ? ದಾಸ್ಕರ್ಯಪ್ಪ ಸೀನಪ್ಪ ಕೊಟ್ರೆ ದರ್ಶನ ಇದಾಗುತ್ತೆ. ಅವ್ರು ಏನು ಮಾಡಿಲ್ಲ ಸರ್. ಶಂಕರಪ್ಪರು ಇವತ್ತಿಗೂ 4 ಸಲ ಗೆದ್ದಿದಾರ. ₹1 10 ಭಾಗದ್ದು ಏನೋ ಅವ್ರು ಕೆಲಸ ಮಾಡಿಲ್ಲ. ಚರಂಡಿಗಳಾಗಲಿ ಇವೇನಾಗಲಿ ಕೊಳಕ ಪ್ರದೇಶಗಳದ್ದು ಏನು ಕೆಲಸ ಮಾಡಿಲ್ಲ. ಅವ್ರವ್ರ ಪಾಡಿಗೆ ಅವ್ರವರು ಕೆಲಸಗಳು ದಾಸ್ಕರ್ಯಪ್ಪ ಸೀನಪ್ಪ ಕೊಟ್ಟರೆ ಕೆಲಸಗಳು ಹಾಕವು, ಕಾರ್ಯಗಳು ಹಾಕವು, ಅಭಿವೃದ್ಧಿ ಆಗುತ್ತೆ. ಅಂದರೆ ಈಗ ಶಾಮನೂರು ಶಿವಶಂಕರಪ್ಪನವರು ಈ ಭಾಗದಲ್ಲಿ ಕೆಲಸನ ಮಾಡಿಲ್ಲ ಅಂತೀರಾ? ಏನು ಮಾಡ್ಯಾರ? ₹1 ಕೆಲಸ ಮಾಡಿಲ್ಲ ಅವರು. ಚೋಡ್ರಿ ನೋಡಿ ಮಾಡಿದ್ರು, ಓಪನ್ ಆಯ್ತು. ಅದು ಒಂದು ₹10 ಕೆಲಸ ಇಲ್ಲ. ಅದು ಇವತ್ತಿಗೂ ಯಾರು ಏನು ಕೇಳೋರಿಲ್ಲ, ಹೇಳೋರಿಲ್ಲ. ಹಂಗಾಗಿದೆ ಅದು. ಇದನ್ನೆಲ್ಲ ಕೇಳಬೇಕಲ್ಲ ಇಲ್ಲಿ ಜನರು, ಯಾಕೆ ಕೇಳಲ್ಲ? ಯಾರು ಕೇಳ್ತಾರೆ? ಅವ್ರ ಹತ್ರ ಹೋಗಿ ಕೇಳೋದು. ನಾವು ಡೆಲ್ಲಿಯಾಗ ಅದಾವಿ, ಅಮೇರಿಕಾದಾಗ ಅದಾವಿ, ಇಂಡಿಯಾದಾಗ ಅದಾವಿ, ಬೆಂಗಳೂರಾಗ ಅದಾವಿ ಅಂತ ಮಾತು ಬರವೇ ಮಾತೆ. ಅಂದರೆ ಕೇಳಿದರೆ ಏನಾದರೂ ಭಯಪಡಿಸ್ತಾರ? ಏನಾದರೂ ಏನು ಭಯ ಪಡಿಸ್ತಾರೆ ರೀ ಅವರು? ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಉದಾಹರಣೆ ಕೊಟ್ಟು ಮಾಡೋಣ ನಡಿ, ನೋಡೋಣ ನಡಿ ಅಂತಾರೆ ಅಷ್ಟೇ ಅವರು. ಮತ್ತೊಮ್ಮೆ ಈಗ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೇಳ್ತವ್ರೆ, ಸಮರ್ಥ ಅವ್ರಿಗೆ, ಅಂದರೆ SS ಮಲ್ಲಿಕಾರ್ಜುನ ಅವರ ಮಗನಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಅವ್ರಿಗೆ ಟಿಕೆಟ್ ಕೊಟ್ಟರೆ ಈ ಬಾರಿ ಏನಾಗುತ್ತೆ? ಅಲ್ಲ ರೀ, ಈಗ ಅವ್ರ ಮುಂದೆ ಈಗ ದೊಡ್ಡ ಹಿರಿಯರು ಅದಾರ. ಮಗನ ಹತ್ರ ಹೋಗಿ ಕೇಳೋಕೆ ನಾಚಿಕೆ ಪಡ್ತಾರ. ಈಗ ನಾವು ಸಣ್ಣರ ಆಡಿದ ಮಗು ಹತ್ರ ಹೋಗಿ ನಾವು ಕೈ ಕಟ್ಟಿ ನಿಂತ್ಕೋಬೇಕು ಅನ್ನೋದು ಒಂದು ಮಾತು ಬರುತ್ತೆ. ಅಂದರೆ ವಯಸ್ಸಿನಲ್ಲಿ ಚಿಕ್ಕವರು ಹಂಗಾಗಿ ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ತಾರೆ. ಅಂದರೆ ಈ ಬಾರಿ ಅಂದರೆ ಈಗ 85,000ಕ್ಕೂ ಹೆಚ್ಚು ಮತಗಳಿದೆ ಅವ್ರದ್ದು. ನಮ್ಮವ್ರಿಗೆ ಒಂದು ಅವಕಾಶ ಮಾಡಿಕೊಡಿ, ಪದೇ ಅವ್ರ ಕುಟುಂಬಕ್ಕೆ ಕೊಡ್ತಾ ಇದ್ದೀರಿ ಅಂದರೆ ಸಾಕಷ್ಟು ಒಂದು ಕಡೆ ಎಲ್ಲೋ ಸಾಕಷ್ಟು ಲಾಬಿ ಕೂಡ ನಡೆಸ್ತಿದ್ದಾರೆ. ಈಗ ಅವ್ರಿಗೆ ಟಿಕೆಟ್ ಕೊಟ್ಟರೆ ಹೇಗೆ? ಅವ್ರಿಗೆ ಟಿಕೆಟ್ ಕೊಟ್ಟರೆ ಅದೇ ನಮ್ಮ ಕೈ, ನಮ್ಮ ರಕ್ತ ಎಲ್ಲ ಅವ್ರಿಗೆ ಹಿಂಡಿಕೆಂತಾರೆ. ನಮ್ಮ ಜೀವ ಎಲ್ಲ ಅವ್ರ ಕಡೆ ಇರುತ್ತೆ. ಏನು ಮಾಡ್ತಾರೆ ಅವರು? ಏನಿದ್ರೂ ಇವ್ರು ಬಂದು ಹೋಗುತ್ತಾರೆ ಬಿಡೋ ನಾಯಿಗಳು ಅಂತಾರೆ ಸುಮ್ಮನೆ. ಈಗ ಇಲ್ಲಿ ನಿಮ್ಮ ಭಾಗದಲ್ಲಿ ಏನೇನು ಅಭಿವೃದ್ಧಿ ಹೊಂದಬೇಕು ಸರ್? ನಮ್ಮ ಅಭಿವೃದ್ಧಿಗಳು ಮಾಡಬೇಕು. ಸ್ಕೂಲು ಮಕ್ಕಳಿಗೆ ಒಳ್ಳೆಯ ವಿದ್ಯಾವತ್ತು ಶಾಲೆಗಳಿಲ್ಲ, ಏನಿಲ್ಲ. ಬರೇ ಇದು ಇವರು ಇದರಲ್ಲೇ ನಡೀತಾ ಇದಾವೆ. ಒಳ್ಳೆ ಆಸ್ಪತ್ರೆ ಇಲ್ಲ ಅಂತ ಕೇಳಿದೆ. ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿಂದ ದುರ್ಗಮ್ಮ ಬಸ್ ಹತ್ತಬೇಕು, ಮಣಿಪಾಲ್ಗೆ ಹೋಗ್ಬೇಕಂತ. ನಿಜನದು? ಹೌದು, ಕರೆಕ್ಟ್ ರೀ. ಯಾರು ಏನಾರು ಆದ್ರೂ ಮಣಿಪಾಲಿಗೆ ಹೋಗ್ಬೇಕು. ಇಲ್ಲಪ್ಪ ಅಂದ್ರೆ ಅಪೋಸಿಟ್ ಕಟ್ರಿ, 20,000 ಕೊಟ್ರಿ, 30,000 ಕೊಟ್ರಿ, ಬಡವ್ರು ಎಲ್ಲಿದ್ದ ತರ್ತಾರೆ ರೀ. ಹೋಗ್ತಾರೆ ಮತ್ತು ಚಿಕ್ಕಟೇರಿ ಆಸ್ಪತ್ರೆ ತೋರಿಸ್ಕೊಂಡು ಬರ್ತಾರೆ. ಇನ್ನು ಏನೇನು ಅಭಿವೃದ್ಧಿ ಹೊಂದಬೇಕು ಸರ್? ತಾವು ಹೇಳಿದ್ರಿ ಈಗ ಆಸ್ಪತ್ರೆ ಬೇಕು, ಒಂದು ಕಡೆ ಕಾಲೇಜ್ ಆಗಬೇಕು, ಇನ್ನೊಂದು ಕಡೆ ಆಸ್ಪತ್ರೆ ಆಗಬೇಕು, ಇನ್ನೂ ಸಾಕಷ್ಟೆಲ್ಲ ಹೇಳಿದ್ರಿ. ಇನ್ನು ಏನೇನು ಆಗ್ಬೇಕು ಸರ್ ಈ ಭಾಗದಲ್ಲಿ? ಕಾಲೇಜು ಮಕ್ಕಳಿಗೆ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಒಳ್ಳೆ ಕಾಲೇಜ್ ಆಗಬೇಕು, ಆಸ್ಪತ್ರೆಗಳು ಆಗ್ಬೇಕು, ಮತ್ತು ಪಾರ್ಕ್ಗಳು ಆಗ್ಬೇಕು. ಅವು ಯಾವ ಮಾಡಿದಿಲ್ಲ ಸರ್. ಎಲ್ಲದ ನೋಡ್ರಿ, ಎಲ್ಲರ ಒಂದು ಪಾರ್ಕ್ ಅದಾವ, ಎಲ್ಲ ಬರೀ ಮೂಲಿ ಬಿದ್ದುಬಿಟ್ಟವು. ಯಾರು ಅವು ನೋಡ್ಕೊಳೋರು ದಿಕ್ಕಿಲ್ಲ. ಹಳೆವೇ ನಡೆಸಿದ್ರೆ ಬೇಕಾದಂಗೆ ಮಾಡ್ಬೋದು. ಅವು ಏನು ತಲೆ ಕೆಡಿಸ್ಕೊಳೋದೇ ಇಲ್ಲ ಅವರು. ಅವ್ರ ಪಾಡಾತು ಅವರಾತು. ತಮ್ಮದು ಎಷ್ಟು ವಯಸ್ಸು ಸರ್? ನಮ್ದು 53 ಅಂತಂದರೆ ಸುಮಾರು ತಾವು ಕೂಡ ಸಾಕಷ್ಟು ಎಲೆಕ್ಷನ್ ಎದುರಿಸಿರ್ತೀರಿ. ಅಂದರೆ ಈ ನಿಮ್ಮ ಭಾಗದಲ್ಲಿ ಯಾರು ಜನನಾಯಕರು ಈ ಭಾಗದಲ್ಲಿ? ಭಾಗದಲ್ಲಿ ನಮಗೆ ಇದರಲ್ಲಿ ಈ ಭಾಗದಲ್ಲಿ ಸೀನಪ್ಪರೇ, ದಾಸ್ಕರ್ಯಪ್ಪ ಸೀನಪ್ಪರೇ. ಏನಾರ ಆದ್ರೆ ಕಾರ್ಯಕರ್ತರುಗಳು ಆದ್ರೂ ಬಂದು ನೋಡ್ಕೊಂಡು ಹೋಕ್ಕಾರ. ಕೆಲವೊಂದು ವಿಚಾರಕ್ಕೆ ಬರ್ತಾರೆ ಅವರು. ನಾವು ಬರೀ ಹೇಳಿದ್ರೆ ಸಾಕು, ಅವ್ರು ಬಂದು ಹೋಗ್ತಾರ. ಇವ್ರು ಏನು ಬರ್ತಾರೆ? ಯಾರು ಬರೋದಿಲ್ಲ, ಏನಿಲ್ಲ. ಅವರ ಒಂದಿಷ್ಟು ಕಾರ್ಯಕರ್ತರುಗಳು, ಹುಡುಗರು, ಉಪ್ಪುಡಿಗೆ, ಸಂಗಾಟಿಗಳಿಗೆ ಎಲ್ಲದಕ್ಕೂ ಬಂದು ಏನು ಎಂತ ಅನ್ನೋದು ಒಂದು
ಇದು ಐತಿ, ಗೌರವ ಐತಿ. ಇಲ್ಲಿವರೆಗೆ ಏನಾಗಿದೆ ಅಂದರೆ ಯಾವುದೂ ಒಂದು ಕೆಲಸಗಳಾಗಿಲ್ಲ. ಒಂದು ರೋಡಲ್ಲಿ ನೋಡಿದ್ರೆ 10 ಗುಂಡಿಗಳು ಅದಾವೆ, ಆ ಮುಚ್ಚೋರು ಯಾರಿಲ್ಲ. ದಿನ ಬೆಳಕರು ನೀವು ಟಿ ವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ, ಈ ಚೆನ್ನ ಬಿಸ್ಸಾಯ್ತಾರೆ, ಈ ಚೆನ್ನ ಏನಾಗ್ತಾರಂತ. ನಾನೊಬ್ಬ ವಯಸ್ಸಾದ, ನನಗೆ 62-63 ವರ್ಷ, ನಾನೇ 2 ಸತಿ ಹೊತ್ಕೊಂಬಿದ್ದೇರಿ ಇಲ್ಲಿ. ಆ ರೀತಿಗೆ ಇಲ್ಲಿ ಏನು ಆಗ್ಬೇಕು ಅಂದ್ರೆ ರೋಡುಗಳು ವ್ಯವಸ್ಥೆ ಆಗ್ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕು, ರಸ್ತೆಗಳು ಆಗ್ಬೇಕು, ಏನು ಸರ್, ದಾರಿ ದೀಪಗಳು ಈ ರೀತಿ ಎಲ್ಲವೂ ಆಗ್ಬೇಕು ಸರ್. ಇಲ್ಲಿ ಏನೇ ಆದರೂ ಕಾಂಗ್ರೆಸ್ನವ್ರು ಕೆಲಸ ಮಾಡಿಲ್ವಾ ಸರ್ ಇಲ್ಲಿ? ಇಲ್ಲಿ ₹1 ಕೆಲಸನೂ ಮಾಡಿಲ್ಲ ರೀ. ಅಂದರೆ ಅವ್ರ ಮನೆ ಬಾಗಿಲು ಹೋರ ಅಲ್ಲಿ ಕಾಂಪೌಂಡ್ ಹೊರಗೆ ನಿಲ್ಲಿಸ್ತಾರೆ, ಒಳಗೆ ಯಾರಿಗೆ ಬಿಡಲ್ಲ. ಅಲ್ಲಿ ಅಲ್ಪ ಸ್ವಲ್ಪ ಗೊತ್ತು ಪರಿಚಯದ್ರಿಗೆ ಎಷ್ಟು ಒಳಗೆ ಬಿಡ್ತಾರೆ. ಇನ್ನಿದ್ದಾರೆ ಪಾಪ ಕಾದು ಹೊರಗಡೆ ಬರ್ತಾರೆ. ಗೆದ್ದಾದ್ಮೇಲೆ ಅವರು ಯಾರಿಗೂ ಒಂದು ಸತಿ ಈ ಕಡೆ ಬಂದು ಇದು ಮಾಡಿಲ್ಲ. ಇಲ್ಲಿ ಮಲ್ಲಿಕಾರ್ಜುನ ಅವ್ರ ಮಗನಿಗೆ ಟಿಕೆಟ್ ಕೇಳ್ತಾವ್ರಿ ಈ ಭಾಗದಲ್ಲಿ, ಮತ್ತು ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಕೇಳ್ತಾವ್ರೆ ಸರ್. ಈಗ ಆಲ್ರೆಡಿ ಈಗ ಅವ್ರ ಮನೆಯಲ್ಲಿ ಒಬ್ಬರು MP ಅವರು ಇದ್ದಾರೆ, ಒಬ್ಬರು ಮಿನಿಸ್ಟರ್ ಅದಾರ, ಸಚಿವರು ಅದಾರ. ಅದಕ್ಕಿಂತ ಮುಂಚೆ ಅವರಪ್ಪರು ಇದಾದ್ಮೇಲೆ ಈಗ ಇದಾಗಿದೆ. ಒಂದೇ ಮನೆಯಲ್ಲೇ 3 ಇದ್ದರು. ಈಗ ಎಲ್ಲರ ರೀತಿ ಎಲ್ಲರಿಗೂ ಆಸೆ ಇರ್ತದೆ, ನಾನು MLA ಆಗ್ಬೇಕು, ನಾನು ಕಾರ್ಪೊರೇಷನ್ ಇದಾಗಬೇಕು ಅಂತ. ಈಗ ಒಂದೇ ಮನೇಲಿ ಯಾಕೆ ಕೊಡಕ್ಕೆ ಹೋಗ್ಬೇಕು ಅಂತ ನಾವು ಯಾವ ಪಕ್ಷನಾರು ಆಗಿರಲಿ, ಅದು BJP ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಯಾವುದಾಗಿರಲಿ, ಬೇರೆಯವ್ರಿಗೆ ಅವಕಾಶ ಕೊಡಲಿ ಅಂತ. ಈ ಸತಿ ಮುಸ್ಲಿಮ್ ಬಾಂಧವರು ಕೇಳ್ತಾ ಇದಾರೆ, ಅವ್ರಿಗೂ ಒಂದು ಕೊಡಲಿ ಅವಕಾಶ, ಅಂದರೆ ಬೇಡ ಅನ್ನಲ್ಲ. ಈಗ ಅವರಿಂದ 30 ವರ್ಷದಿಂದ ಗೆಲ್ಕಂತ ಬಂದಿದ್ದಾರೆ ಇವರು. ಅವರು ಒಂದ್ಸರಿ ಹೆಸರಿ ದಾರಿ ಮಾಡಿಕೊಡ್ಲಿ, ಗೆಲ್ಲ ಅದೃಷ್ಟ ಇದ್ರೆ ಅವರು ಗೆಲ್ಲಿ, ಪಾಪ ಬೇಡ ಅನ್ನಲ್ಲ. ಅಂದರೆ ಅವ್ರಿಗೆ ಅವರೇ ಹೇಳ್ತಾವ್ರೆ, ಇಲ್ಲ ನಮ್ಮ ಮಗನಿಗೆ ಟಿಕೆಟ್ ಬೇಕು, ನಮ್ಮ ಮಗನಿಗೆ ಕೊಡಿ ಅಂತವ್ರೆ. ಇದು ಎಷ್ಟರ ಮಟ್ಟಿಗೆ ಸರಿ ಸರ್? ಸರ್ ಅದನ್ನು ಹೇಳ್ತಾರದು, ಮನ್ಯಾಗ ತಾಯಿ ಅದ, ತಂದೆ ಅದಾರ, ಅವರಪ್ಪರಿದ್ರು, ಈ ಮಗ ಅಂತಾನ, ಮುಂದೆ ಅವ್ನ ಮೊಮ್ಮಗ ಬರ್ತಾನ, ಈ ಥರ ಇದ್ದೇ ಇರ್ತಾರೆ ರೀ. ಕೊಡೋವ್ರಿಗೆ ಇವರು ಬೇಡ ಅನ್ನೋಕೆ ಹೋಗಲ್ಲ. ಆಮೇಲೆ ಅವನಿಗೆ ವಯಸ್ಸು ಚಿಕ್ಕದಿದೆ ಏನ್ರಿ, ಅವನಿಗೆ ಹೇಳ್ಬೇಕು ಅಂದ್ರೆ ಏನೋ ಕೆಲವೊಂದು ವಿಚಾರಗಳು ಗೊತ್ತಿಲ್ಲ. ಈಗ ನನಗೆ 62-63 ವರ್ಷ, ನನಗೆ ಏನೋ ಕೆಲವೊಂದು ತಿಳ್ಕೊಳಂತ ಭಾಳ ಅದಾವೆ. ಇನ್ನು ಹುಡುಗ ಒಂದು 25 ವರ್ಷದ ಅವ್ನಿಗೆ ಏನು ಗೊತ್ತಿರ್ತೈತಿ? ತಾವು ಸಾಕಷ್ಟು ಎಲೆಕ್ಷನ್ ನೋಡಿದಿರಿ ಈ ಭಾಗದಲ್ಲಿ. ಒಳ್ಳೆಯ ಜನನಾಯಕರು ಯಾರು ಸರ್ ತಮ್ಮ ಭಾಗದಲ್ಲಿ? ನಮ್ಮ ಭಾಗದಲ್ಲಿ ಸರ್, ಈ ಕಡೆ ಭಾಗದಲ್ಲಿ ಅಲ್ಪ ಸ್ವಲ್ಪ ಓಟಲ್ಲಿ ಯಶವಂತರಾವ್ ಜಾಧವ್ ಅವರು ಸೋತಿದ್ದಾರೆ. ಅವರು ಅಧಿಕಾರದಲ್ಲಿ ಇರಲಿ ಬಿಡಲಿ ಪ್ರತಿಯೊಂದು ಕೆಲಸಗಳು ಮಾಡ್ತಾರೆ. ಇಲ್ಲೆಲ್ಲ ಭಾಗದಾಗ ಅಡ್ಡಾಡ್ತಾರೆ. ಆ ರೀತಿ ಮಾಡೋ ಅಂಥ ವ್ಯಕ್ತಿ ಬೇಕು. ಈಗ BJP ಪಕ್ಷದಲ್ಲಿ 5-6 ಜನ ಇದ್ದಾರೆ. 5-6 ಜನದಲ್ಲಿ ಯಾರಿಗೆ ಕೊಟ್ಟರು ನಾವು ಅವರಿಗೆ ನಿಂತಿದ್ದು ಓಟ್ ಹಾಕ್ತೇವೆ. 100ಕ್ಕೆ 100 BJP ಗೆಲ್ಲೋದು ಗ್ಯಾರಂಟಿ ದಕ್ಷಿಣ ಭಾಗದಲ್ಲಿ. ಈ ಬಾರಿಗೆ 100ಕ್ಕೆ 100? ಹೌದು ಸರ್, 100ಕ್ಕೆ 100 BJP ಗೆಲ್ಲೋದು ಗ್ಯಾರಂಟಿ. ಅದೆಲ್ಲ CM ಅವರು 100 ಕೋಟಿ ಅನುದಾನ ತಂದಿದ್ದಾರೆ ಈ ಭಾಗಕ್ಕೆ. ಇವೆಲ್ಲ ಈಗ ಬೈ ಎಲೆಕ್ಷನ್ ಬಂದಾಗ ಇವೆಲ್ಲ ಆಟಗಳು ಶುರುವಾಗಿರೋದ್ರಿ. ಇದಕ್ಕೆ ಮೊದಲಾಗ ತಂದು ಮಾಡ್ಬೇಕಾಯ್ತು ಅವರು, ಬೇಡ ಅಂತಿದ್ರೆ ನಮ್ಮ ಭಾಗದ ಜನಗಳು. ಇಲ್ಲಿ ಒಂದು ಸ್ಕೂಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ, ಒಂದು ಪಾರ್ಕ್ ಇಲ್ಲ, ಇಲ್ಲಿ ಒಂದು ಹಾಸ್ಪಿಟ್ಲ್ ಇಲ್ಲ, ಯಾವುದಿಲ್ಲ ರೀ. ದಿನ ಬೆಳಕರು 10-20 ಮಣಿಪಾಲಿ ಬಸ್ಗಳು, ಗೋರ್ಮೆಂಟ್ ಬಸ್ಗಳು, ಪ್ರೈವೇಟ್ ಬಸ್ಗಳು, ಈ ದುರ್ಗಾಂಬಿಕಾ ಬಸ್ ಅಂತ ಅದು ಸರ್. ದಿನ ಬೆಳಕರು ಹೋಗ್ತಾನೆ ಇರ್ತಾವೆ. ಅಂದರೆ ಈ ಭಾಗದಲ್ಲಿ ಯಾಕೆ ಮಾಡಲಿಲ್ಲ ಸರ್ ಕೆಲಸ ಅವರು? ಸರ್ ಈ ಭಾಗದಲ್ಲಿ ಯಾಕೆ ಮಾಡಲಿಲ್ಲ ಅಂತ ನಾವು ಹಿಂಗೆ ಹೇಳಕ್ಕೆ ಬರ್ತೈತೆ? ಕೇಳಿಲ್ವಾ ಯಾರು ಅವ್ರನ್ನ ಕೆಲಸ ಮಾಡಿ? ಕೇಳಕ್ಕೆ ಹೋಗ್ತಾರೆ ಅವರಿಗೆ. ಅವ್ರು ಈ ಕಡೆ ಬಂದು ಇದು ಮಾಡಿರ್ತಾನ್ರಿ, ಎಲೆಕ್ಷನ್ಗೆ ಬರ್ತಾರೋ ಮತ್ತು ಹೋಗ್ತಾರೆ. ಇಲ್ಲಿವರೆಗೂ ಜನಗಳು ಭಾಳ ದಡ್ರಿದ್ರು, ಇನ್ಮೇಲೆಲ್ಲ ಬುದ್ಧಿವಂತರು ಅದಾರ್ರಿ. ಯಾವ ಪಕ್ಷಕ್ಕೆ ಹಾಕ್ಬೇಕು ಅವ್ರು ನೋಡಿದ್ದು ಓಟ್ ಹಾಕಿ ಹಾಕ್ತಾರೆ. ಅಂದರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ವರ್ಕ್ ಆಗಲ್ಲ ಅಂತೀರ? ಅನುಕಂಪ ಕಾಂಗ್ರೆಸ್ನ ಸರ್ ಇವೇನು 5 ಗ್ಯಾರಂಟಿಗಳು ಮಾಡ್ಯಾವರಲ್ಲ, ಇವೆಲ್ಲೆಲ್ಲಿ ಏನೇ ಮಾಡ್ಯಾರ ಅಂತ ನಿಮಗೆ ಗೊತ್ತಿದೆ. ಯಾಕಂದ್ರೆ ಜನ ಬೆಳಕಾರ ನಾವು ಬಿಸ್ನೆಸ್ ಮಾಡೋರು. ₹1 ಮಾಲ್ ಇದ್ದಿದ್ದು ₹10 ಮಾಡ್ಯಾರ ಇವತ್ತು. KB ಡಿಪಾಸಿಟ್ 1,500 3,000 ಇತ್ತು, ₹10,000 ಡಿಪಾಸಿಟ್ ಮಾಡಿದ್ದಾರೆ. ಕೆಲವು ಮನೆಗಳಿಗೆ ಕರೆಂಟ್ ಕೊಟ್ಟಿಲ್ಲ, ಲಕ್ಷಾಂತರ ಮನೆಗಳು ಇವತ್ತು ಕರೆಂಟ್ ಇಲ್ದ ಪಾಪ ಬ್ಯಾಂಕ್ ಲೋನ್ ತಗೊಂಡು ಒದ್ದಾಡ್ತಾ ಇದಾರೆ. ಅದು ಎಣ್ಣೆ ಬೆಲೆ ಅಲ್ಲ ಪ್ರತಿಯೊಂದಾಗಿದೆ. ಎಣ್ಣೆ ಬೆಲೆ ಒಂದು ವರ್ಷದಲ್ಲಿ 3 ಸತಿ ಆಯ್ತು. ಯಾಕಂದ್ರೆ ನಮ್ಮ ಸಂಬಂಧಿಕರು ಅದಾವ ಅಂಗಡಿಗಳು ಹೋಲ್ಸೇಲ್, ಈ 3-4 ಸತಿ ಆಯ್ತು. ಇರೋಣ ಬಿಸ್ನೆಸ್ ಮಾಡೋದು ಯಾವ ರೀತಿ ಅಪ್ಪ ಗೊತ್ತಾಗ್ತಲ್ಲ ಅಂತ. ತೊಗರಿ ಬೇಳೆ ರೇಟ್ ಮುಂಚೆ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ. ಅವ್ರು ರೇಷನಿಂದ ಆತಲ್ಲ ಸರ್, ಈಗೇನು ಒಂದು ಸ್ವಲ್ಪ ಇದೆ, ಒಂದು ಸ್ವಲ್ಪ ಜಾಸ್ತಿ ಆಗ್ಯಾವ, ಮುಂದೆ ಕಡಿಮೆ ಆಗ್ತಾವ ಅಂತ ಹೇಳಿದ್ದಾರೆ. ಇವರು ಮಾಡಬಾರ್ದವಲ್ಲ ಮಾಡಕತ್ತಾರ ಅವರು ಕಾಂಗ್ರೆಸ್. ಒಂದು ಕಡೆ ನಮ್ಮ ಹತ್ರನ ತೆಗೆದುಕೊಳ್ಳೋದು, ಇನ್ನೊಂದು ಕೈಲಿ ಕೊಡೋದಾ ಸರ್? ಮಧ್ಯದಲ್ಲಿ ನೋಡ್ತಾ ಇದ್ದೀರಿ, ಗಂಡನ ಜೋಮಿಂದ ತೆಗೆದು ಹೆಣ್ಮಕ್ಳಿಗೆ ಕೊಡೋದು ಹೆಂಗಸ್ರಿಗೆ, ಈ ರೀತಿ ಮಾಡ್ತಾ ಇದಾರೆ. ಹೇಳಿದ್ದೀವಲ್ಲ, ₹10 ಇವತ್ತು ₹50 ₹100. ಒಂದು 20-30 ಸೈಟ್ 60,000 50,000 ರಿಜಿಸ್ಟರ್ ಆಗದ. ಇವತ್ತು 1.5-2 ಲಕ್ಷ ರೂಪಾಯಿ. ನಾವು ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು, ಸಾಕಷ್ಟು ಒಳ್ಳೆ ಮಾತುಗಳನ್ನ ಆಡಿದರೆ. ಕೊನೆಯದಾಗಿ ಸರ್, ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಯಾರೇ ಶಾಸಕರಾಗಲಿ
ಕಡೆ BJP ಅವರು ತಾವು ಹೇಳ್ತಾ ಇದ್ರಿ ಈ ಬಾರಿಗೆ ಆಗ್ಬೇಕಂತೇಳಿ, ತಮ್ಮವರೇ ಯಾರಾದರೂ ಕೂಡ ಇಲ್ಲಿ ಏನೇನು ಅಭಿವೃದ್ಧಿ ಮಾಡ್ಬೇಕು ಸರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ? ಸರ್ ನಮ್ಮವರು ಗೆದ್ದು ಬಂದಾದಮೇಲೆ ನಾವು ಅವರಿಗೆ ನೋಡಪ್ಪ ಎಲ್ಲ ಕೆಲಸಗಳು ಆಗ್ಬೇಕು ಅಂತ ನಿಂತಿದ್ದು ಇದು ಮಾಡ್ತಾರೆ. ಅವ್ರು ಮಾಡಿದ್ರೆ ಮುಂದೆ ಅವರ MLA ಆಗಿ ಆಗ್ತಾರೆ, ಇಲ್ಲ ಅಂತಲ್ಲ. ಓಕೆ, ಅಂದರೆ ಎಲ್ಲ ಅಭಿವೃದ್ಧಿ ಮಾಡುವಂಥರೇ ಆರಿಸ್ತೀರಾ? ಎಲ್ಲ ಅಭಿವೃದ್ಧಿ ಮಾಡೋಂಥ ಕೆಲಸಗಾರ ಆಗ್ಬೇಕು ಸರ್. ಎಸ್ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.